ಈಗ ಈ ಗನ್ ವಿಚಾರದಲ್ಲಿ 9 ಸುತ್ತು ಫೈರ್ ಆಗಿದೆ, 9 ಸುತ್ತು ಗುಂಡು ಹಾರಿಸಿದೆ ಅಂತ ಗೊತ್ತಾದಾಗ ಒಂದಷ್ಟು 5 ಖಾಸಗಿ ಆಗಿರತಕ್ಕಂತ ಗನ್ಗಳು ಪಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಏನಾಗುತ್ತೆ, ಶೂಟ್ ಮಾಡಿದ ಮೇಲೆ ಆ ಕೆಮಿಕಲ್ ಇರುತ್ತಲ್ಲ, ಆ ಕೆಮಿಕಲ್ ವ್ಯಕ್ತಿಯ ಕೈಗೆ ಅಂಟ್ಕೊಂಡಿರುತ್ತೆ. ಅದು ಸಿಡಿದಿರ್ತಕ್ಕಂತ ಅದ್ರಲ್ಲಿ ಸಣ್ಣ ಕಣಗಳು ಇರ್ತವೆ. ಅದು ಇಲ್ಲಿ ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ಲ ಅವರು ಇಲ್ಲಿವರೆಗೂ. ಬರೀ ಗನ್ ವಶಕ್ಕೆ ಪಡ್ಕೊಂಡಿದ್ದಾರಾ, ಜನಾನೇ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರಾ, ತನಿಖೆ ಕಳಿಸಿದ್ದಾರಾ, ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರಾ, ಈ ಗನ್ನಿಂದ ಫೈರ್ ಆಗಿದೆ, ಫೈರ್ ಆಗಿಲ್ಲ, ಈ ಗನ್ನಿಗೆ ಬಳಸುವಂತ ಗುಂಡು ಈ ತರ ಸ್ವರೂಪದ್ದಲ್ಲ. 1 ವರ್ಷಕ್ಕೆ ಮನುಷ್ಯನಿಗೆ ಇಷ್ಟು ಗುಂಡುಗಳ ಪರ್ಮಿಷನ್ ಅಂತ ಇರುತ್ತೆ, ಅದನ್ನು ಎಷ್ಟು ಬಳಸಿದ್ದಾನೆ, ಬಳಸಿಲ್ಲ, ಉಳಿದ್ರೆ ಲೆಕ್ಕ ತಗೋಬೇಕು, ತಗೊಂಡಿಲ್ಲ, ಈ ತರ ನಡೆದಿಲ್ವ ಇಲ್ಲಿವರೆಗೂ? ಖಂಡಿತವಾಗ್ಲೂ ರಮಾಕಾಂತ್, ನಿನ್ನೆ ನಡೆದಂತ ಘಟನೆಯಲ್ಲಿ ಖಾಸಗಿ ಗನ್ಮ್ಯಾನ್ ಏನಿದ್ರು ಆ ಗನ್ಮ್ಯಾನ್ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರ ಹೊರತುಪಡಿಸಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಗಳೇನಿದ್ರು ಅವ್ರದ ಗನ್ಗಳೇನಿತ್ತು ಆ ಗನ್ಗಳು ಮತ್ತು ಅವರಿಗೆ ಇಷ್ಟು ಬುಲೆಟ್ ಗಳನ್ನ ಕೊಟ್ಟಿದ್ರು, ಆ ಬುಲೆಟ್ ಗಳನ್ನ ತಂದು ಕೊಡ್ಲಿಕ್ಕೆ ಕೂಡ ಹೇಳಲಾಗಿತ್ತು. ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಹಿತೇಂದ್ರ ಅವರು ಸರ್ ಕೂಡ ಹೇಳಿರುವಂತದ್ದು. ಇದು ಎಲ್ಲವನ್ನ ಹೊರತುಪಡಿಸಿದ್ರೆ ಈಗ ಯಾರೆಲ್ಲ ಈ ಗನ್ಗಳ ಅವರು ಬಳಕೆಯನ್ನ ಮಾಡ್ತಾ ಇದ್ರು, ಅವರು ಡಬಲ್ ಬಾರ್ ಗನ್ ಅಥವಾ ಪಿಸ್ತೂಲ್ ಗಳನ್ನ ಬಳಕೆ ಮಾಡ್ತಾ ಇದ್ರ ಅನ್ನುವಂತ ತನಿಖೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ರಮಾಕಾಂತ್. ಥ್ಯಾಂಕ್ ಯು ಸಿದ್ದು.